ನಾನು ಧರ್ಮಸ್ಥಳದಲ್ಲಿರುವ ಬೀದಿಯಲ್ಲಿರುವ ಮತ್ತೊಂದು ಅಂಗಡಿಯಲ್ಲಿದ್ದೀನಿ. ಅಮ್ಮ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಿಮ್ಮ ಹೆಸರೇನು? ಸ್ವಾತಿ ಪೈ ಅಂತ. ನಾನು ಇಲ್ಲಿ ಬಂದು 24 ವರ್ಷ ಆಯಿತು. 24 ವರ್ಷ. ಹೌದು. ಕ್ಷೇತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಂಥ ಕ್ಷೇತ್ರ ನಿಮ್ಗೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಶುಚಿತ್ವ, ಎಷ್ಟು ಕ್ಲೀನ್ ಇದೆ ಅಂದರೆ ನೀವು ಕಲ್ಪನೆ ಸುಧಾ ಮಾಡಲಿಕ್ಕಿಲ್ಲ. ನಾವೊಂದು ಅನ್ನಛತ್ರಕ್ಕೆ ಹೋದರೆ ಅಲ್ಲಷ್ಟು ಶುಚಿತ್ವ ಇದೆ. ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಬೇರೆ ಕಡೆ ಎಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಮೂಲೆ ಮೂಲೆ ಕ್ಲೀನ್ ಇದೆ. ಒಂದು ಶೌಚಾಲಯಕ್ಕೆ ಹೋಗಿ ಎಷ್ಟು ಕ್ಲೀನ್ ಇದೆ ಅಂದರೆ ನೀವು ಕಲ್ಪನೆ ಸುಧಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ಬಂದು ನೆಮ್ಮದಿಯ ಜೀವನ ತೆಗಿತಾ ಇದ್ದೇವೆ. ನಾವು 24 ವರ್ಷ ಆಯಿತು. ಇನ್ನೂ ಎಷ್ಟು ವರ್ಷ ಇದ್ರೂ ಇಲ್ಲೇ ಇರಬೇಕು. ನಮಗೆ ಅಷ್ಟು ಕ್ಲೀನ್ ಇದೆ. ಮತ್ತೆ ಧರ್ಮಸ್ಥಳದವರು ಅನ್ಕೊಳ್ಳೋಕೆ ನಿಮ್ಗೆ ಹೆಮ್ಮೆ ಇದೆ? ನಮ್ಗೆ ಹೆಮ್ಮೆ ಇದೆ. ಧರ್ಮಸ್ಥಳ ನಮ್ಮ ಊರು ಹೇಳಲಿಕ್ಕೆ ನಮ್ಗೆ ಅಷ್ಟು ಹೆಮ್ಮೆ ಇದೆ. ಅದು ನಮ್ಮ ಗೌರವದ ಪ್ರತೀಕ ಕೂಡ ಹೌದು. ಹಾಗೆ ನಮಗೆ ಇಲ್ಲಿ ಸಮಸ್ಯೆ ಅಂತಾನೆ ಗೊತ್ತಿಲ್ಲ ನಮಗೆ. ನಾವು ಅಷ್ಟು ನೆಮ್ಮದಿಯಿಂದ ಇದ್ದೇವೆ. ರಾತ್ರಿ 11 ಗಂಟೆ ಇಲ್ಲಿಂದ ಅಂಗಡಿ ಬಂದ್ ಮಾಡಿ ಹೋಗಬೇಕಾದ್ರೆ ನಮ್ಗೆ ಹೆದರಿಕೆ ಹೇಳುವುದೇ ಗೊತ್ತಿಲ್ಲ ಏನಂತ. ಅಷ್ಟು ಹೇಳಿದರೆ ಯಾರು ಕಲ್ಪನೆ ಮಾಡಲಿಕ್ಕಿಲ್ಲ. ಅಷ್ಟು ನೆಮ್ಮದಿ ಇಲ್ಲಿದೆ ನಮಗೆ. ಹಾಗೆ ನನಗೆ ಧರ್ಮಸ್ಥಳದಲ್ಲಿ ಇದ್ದೇವೆ ಅಂತ ನಮ್ಗೆ ಹೆಮ್ಮೆ ವಿಷಯ ಇದು. ಈಗ ಕ್ಷೇತ್ರದ ಬಗ್ಗೆ ಆಗ್ತಾ ಇರುವಂತಹ ಅಪಪ್ರಚಾರ ನೋಡಿದಾಗ ಒಬ್ಬ ಎಸ್ಪೆಷಲಿ ಸ್ಥಳೀಯ ಹೆಣ್ಣು ಮಗಳಾಗಿ ಏನು ಅನ್ಸುತ್ತೆ ನಿಮಗೆ? ಅದೆಲ್ಲ ಅಪಪ್ರಚಾರ ಮಾತ್ರ. ಇಲ್ಲಿ ಅಂಥ ಹೆದರಿಕೆ ವಾತಾವರಣವೇ ಇಲ್ಲ. 24 ವರ್ಷದಲ್ಲಿ ನಮಗೆ ಯಾವುದನ್ನು ನಾವು ನೋಡಲಿಕ್ಕೆ ನಮಗೆ ಸಿಗಲಿಲ್ಲ ಅಂಥದ್ದು. ಮತ್ತು ಅವರು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅದೆಲ್ಲ ಅಪಪ್ರಚಾರ, ಯಾವುದಕ್ಕೂ ಸಾಕ್ಷಿ ಇಲ್ಲ ಅದರಲ್ಲಿ. ನಾವು ಇಲ್ಲಿ ನೋಡ್ತಾ ಇದ್ದೇವಲ್ವಾ, ನಮಗೆ ಧರ್ಮಸ್ಥಳದ ಮಂಜುನಾಥನಲ್ಲಿ ಎಷ್ಟು ವಿಶ್ವಾಸವಿದೆಯೋ ಅಷ್ಟೇ ವಿಶ್ವಾಸ ನಮಗೆ ಕಾವಂದ್ರಲ್ಲಿದೆ. ಧರ್ಮಸ್ಥಳ ಮತ್ತು ಕಾವಂದೂರು ಇಬ್ಬರು ನಮ್ಮ ಹೆಮ್ಮೆ ಪ್ರತೀಕ ಅವರು. ನನಗೆ ಹಾಗೆ ಇಲ್ಲಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೇವೆ. 24 ವರ್ಷ ಆಯಿತು. ಇಲ್ಲಿ 24 ವರ್ಷ ಇದ್ದೀನಿ ಅಂತ ಹೇಳ್ತಿದ್ರೆ, ನೀವು ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿರ್ತೀರ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವರು ನಿಜವಾಗ್ಲೂ ಹೇಳಬೇಕಾದ್ರೆ ಒಂದು ದೇವರ ಪ್ರತೀಕ. ನಾವು ನಮ್ಮ ಸಮಸ್ಯೆಯನ್ನು ಏನೇ ತಗೊಂಡು ಹೋದರೂ ಅವರು ಎಷ್ಟೇ ಹೊತ್ತಿಗೆ ಹೋದರೂ ನಮಗೊಂದು ಅದರ ಪರಿಹಾರ ಮಾಡಿಕೊಡ್ತಾರೆ. ನಮಗೆ ವ್ಯಾಪಾರದಲ್ಲಿ ಏನೇ ಸಮಸ್ಯೆ ಆಗಲಿ, ನೀವು ಇನ್ನೊಂದು ಸಲ ಅದು ಟ್ರೈ ಮಾಡಿ, ಬೇರೆ ಒಂದು ವ್ಯಾಪಾರವನ್ನು ಮಾಡಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನೇ ಸಮಸ್ಯೆ ಇದ್ದರೂ ಹೇಳಿ ಅಂತ ನಮಗೆ. ಹಾಗೆ ನಮಗೆ ನಮಗೂ ನಮ್ಮ ಕೇಳೋರು ಇದ್ದಾರೆ ನಮ್ಮ ಊರಲ್ಲಿ. ನಮ್ಗೆ ಏನೋ ಸಮಸ್ಯೆ ಆದರೆ ಅದಕ್ಕೊಂದು ಪರಿಹಾರ ಉಂಟು ಅಂತ ನಮ್ಗೆ ಅಷ್ಟು ಧೈರ್ಯ ಉಂಟು ಇಲ್ಲಿ. ಹೌದೌದು. ಇನ್ನು ಇಲ್ಲಿನ ಆಟೋದವರ ಮೇಲೂ ಕೂಡ ಸಾಕಷ್ಟು ಆಪಾದನೆಗಳನ್ನು ಮಾಡ್ತಾರೆ ಅಮ್ಮ. ಅದ್ರ ವಿಚಾರವಾಗಿ ಅಯ್ಯೋ, ಆಟೋದವರು ಅಂದರು ನಾವು ಈಗ 11 ಗಂಟೆಗೆ ಇಲ್ಲಿಂದ ಹೋಗ್ತೇವೆ ಮನೆಗೆ. ಒಂದು 5 ಕಿಲೋಮೀಟರ್ ಇದೆ ಮನೆ, ಕಾಡ್ದಾರಿಯೇ ಅಲ್ವಾ ಎಲ್ಲ. ಆದರೂ ನಾವು ಆಟೋದಲ್ಲಿ ಹೋಗಬೇಕಾದ್ರೆ ನಮ್ಗೆ ಅವ್ರು ಸೇಫಾಗಿ ನಾವು ಮನೆಯೊಳಗೆ ಹೋಗೋ ತನಕ ನಿಂತು ಮತ್ತೆ ಅವ್ರು ರಿಟರ್ನ್ ಹೋಗ್ತಾರೆ. ಅಷ್ಟು ಪ್ರತಿಯೊಬ್ಬರು ಆಟೋದವರು ಇವತ್ತಿನವರೆಗೆ. ಬೆಳಿಗ್ಗೆ ನಾವು ಅಲ್ಲಿಂದ ಅಂಗಡಿಗೆ ಬರಬೇಕಾದ್ರೆ 5 ಗಂಟೆಗೆ 5:05 ಹೇಳ್ಬೇಕಾದ್ರೆ ನಾವು ಬರಬೇಕಾದ್ರೆ ನೇತ್ರಾವತಿಯಿಂದ ನಡ್ಕೊಂಡು ಬರ್ತಾರೆ ಹೆಂಗಸರು, ಇಲ್ಲಿ ನಡ್ಕೊಂಡು ಹೋಗ್ತಾರೆ ಹೆಂಗಸರು. ಮತ್ತು ಆಟೋದವರು ಒಬ್ಬರೊಬ್ಬರೇ ಆಟೋದಲ್ಲಿ ಹೋಗ್ತಾರೆ. ಅವರೆಲ್ಲ ಸೇಫಾಗಿ ಬರ್ತಾರೆ, ಸೇಫಾಗಿ ಹೋಗ್ತಾರೆ. ಇಲ್ಲ, ನಾವು ಇಲ್ಲಿ ನೆಮ್ಮದಿಯಿಂದ ಇದ್ದಾವೆ. ಬಂದವರು ಇಲ್ಲಿ ನೆಮ್ಮದಿಯಿಂದಲೇ ಇರ್ತಾರೆ. ನೀವು ನಿಮ್ಮ ಫ್ಯಾಮಿಲಿನಲ್ಲಿ ಯಾರೆಲ್ಲ ಇದ್ದೀರಾ? ಹೆಣ್ಮಕ್ಳು ಇದ್ದಾರೆ? ಹಾಂ, ನನಗೊಂದು ಮಗಳಿದ್ದಾಳೆ, ನಾನು ಯಜಮಾನ್ರು, ಮಗಳು, ನಾವು 3 ಜನ. ಅವಳು ಈಗ ಸ್ಕೂಟಿಯಲ್ಲಿ ಅವಳು ಬರ್ತಾಳೆ ರಾತ್ರಿಗೆ. ನಾವು ಅಂಗಡಿ ಬಂದ್ ಮಾಡಿ ಹೋಗ್ಬೇಕಾದ್ರೆ ನಾನು ನನ್ನ ಯಜಮಾನ್ರು ಬೈಕಲ್ಲಿ ಹೋಗ್ಬೇಕಾದ್ರೆ ಅವಳು ಸ್ಕೂಟಿಲಿ ಹೋಗ್ತಾಳೆ. 11 ಗಂಟೆ ಅವಳು ಹೋಗ್ತಾಳೆ, ಅವಳಷ್ಟಕ್ಕೆ ಹೋಗ್ತಾಳೆ. ಹೆದರಿಕೆ ಒಬ್ಬರೊಬ್ಬರೇ ಹೋಗುದು ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಹೆದರಿಕೆ ಏನಂತಾನೆ ಗೊತ್ತಿಲ್ಲ ನಮಗೆ. ಧರ್ಮಸ್ಥಳ ಬಂದ ನಂತರ ನಮ್ಗೆ ಹೆದರಿಕೆ ಹೇಳುವುದೇ ಗೊತ್ತಿಲ್ಲ. ಹಾಗೆ ನಾವು ಇಲ್ಲಿ ನೆಮ್ಮದಿ ಜೀವನ ನಡೆಸ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅಥವಾ ಬೇರೆ ರಾಜ್ಯದ ಹೆಣ್ಣು ಮಕ್ಕಳಿಗೆ ಧರ್ಮಸ್ಥಳಕ್ಕೆ ಹೋಗಬೇಡಿ, ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ಲ ಅನ್ನುವ ಒಂದು ಮಾತು ಕೂಡ ಸಾಕಷ್ಟು ಪ್ರಚಾರ ಆಗ್ತಾ ಇದೆ. ಅದನ್ನು ನೀವು ಗಮನಿಸಿರ್ತೀರಾ. ಅದನ್ನ ಕೇಳಿದ ತಕ್ಷಣ ಆಬ್ವಿಯಸ್ಲಿ ಯಾವ್ದಾದ್ರು ಬೇರೆ ಹೆಣ್ಮಕ್ಳಿಗೆ ಅನ್ಸ್ಬಿಡುತ್ತೆ ಸದ್ಯಕ್ಕೆ, ಹೌದಂತೆ ಅಲ್ಲಿ ಸೇಫ್ ಇಲ್ವಂತೆ, ನಾವು ಹೋಗೋದು ಬೇಡ ಅಂತ. ಅಂತಹ ಹೆಣ್ಣು ಮಕ್ಕಳಿಗೆ ನೀವು ಸ್ಥಳೀಯ ಹೆಣ್ಣು ಮಗುವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೀವು ಒಂದ್ಸಲ ಬಂದು ನೋಡಿ ಧರ್ಮಸ್ಥಳಕ್ಕೆ. ಹೆಣ್ಮಕ್ಳು ಒಬ್ರು ಒಂದ್ಸಲ ಬಂದು ನೋಡಿ, ಎಷ್ಟು ವ್ಯವಸ್ಥೆ ಇದೆ ನೋಡಿ. ಪ್ರತಿ ಒಂದರಲ್ಲಿ ಹೆದರಿಕೆ ಹೇಳುವುದೇ ಇಲ್ಲ. ಇಲ್ಲಿ ಅಷ್ಟು ವ್ಯವಸ್ಥೆ ಇದೆ ಇಲ್ಲಿ. ಮತ್ತು ನಾವು ಇಲ್ಲಿ ಇಷ್ಟು ವರ್ಷ ಇದ್ದೇವೆ. ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ಒಬ್ಬರೊಬ್ಬರೇ ಬರ್ತಾರೆ, ಟೀಮ್ ಆಗಿ ಬರ್ತಾರೆ, ಕಾಲೇಜಿನ ಮಕ್ಕಳೆಲ್ಲ ಬರ್ತಾರೆ. ಅವರೆಲ್ಲ ಎಷ್ಟು ಚಂದ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಇಲ್ಲೇ ಬಂದು ಹೇಳಿ ಹೋಗ್ತಾರೆ. ನಮ್ಗೆ ಇಷ್ಟು ಕಡಿಮೆಯಲ್ಲಿ ರೂಮ್ ಬೇರೆ ಕಡೆ ಇಲ್ಲ ವ್ಯವಸ್ಥೆ, ಇಷ್ಟು ಶುಚಿತ್ವ ಬೇರೆ ಕಡೆ ಇಲ್ಲ ಅಂತ ನಮ್ಮಲ್ಲಿ ಅಂಗಡಿಗೆ ಬಂದವರು, ಬಳೆ ತೊಗೊಳ್ಳಿಕ್ಕೆ ಬಂದವರು ಬಂದು ಹೇಳಿ ಹೋಗ್ತಾರೆ ನಮ್ಮಲ್ಲಿ. ಇಲ್ಲಪ್ಪ, ಅದೆಲ್ಲ ಬೇರೆ ಏನು ಪ್ರಚಾರ ಆಗ್ತಿದೆ ಅದೆಲ್ಲ ಸುಳ್ಳು. ಸ್ಥಳೀಯರಾಗಿ ಎಷ್ಟು ನೋವಾಗ್ತದೆ ಅದನ್ನು ನೋಡಿದಾಗ? ತುಂಬ ಬೇಜಾರಾಗ್ತದೆ. ತುಂಬ ಬೇಜಾರಂದರೆ ತುಂಬ ಬೇಜಾರಾಗ್ತದೆ. ಇದ್ರ ಬಗ್ಗೆ ನಮಗೆ ಇದೆಲ್ಲ ಹಾಗಿಲ್ಲ, ಬಂದು ನೋಡಿ ಒಂದ್ಸಲ ಅಂತ ಜನರಿಗೆ ಹೇಳಬೇಕು ಅನಿಸ್ತಾ ಉಂಟು ನಮಗೆ. ನಮಗೆ ಹೇಳಲಿಕ್ಕೆ ಹೇಗೆ ಹೇಳೋದು ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆ ದಯವಿಟ್ಟು ನೀವು ಧರ್ಮಸ್ಥಳಕ್ಕೆ ಒಂದ್ಸಲ ಬಂದು ನೋಡಿ ಇಲ್ಲಿನ ವ್ಯವಸ್ಥೆಯನ್ನು. ಮತ್ತೆ ನೀವು ಬಂದು ಆದ ನಂತರ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಅಂತ. ಭಯ ಪಡುವ ಅವಶ್ಯಕತೆ ಇಲ್ಲ.